ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಬೇಸಿಗೆಯಲ್ಲಿ ನಾವು ನಮ್ಮ ಗಿಡಗಳನ್ನು ಕಾಪಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ತೀನಿ. ಒಂದಷ್ಟು ಪ್ರೊಸೀಜರನ್ನ ತೊಗೊಂಡ್ರೆ ಒಂದಷ್ಟು ಗಿಡಗಳನ್ನು ನಾವು ಕಾಪಾಡ್ಕೋಬೋದು. ಮೊನ್ನೆ ಒಬ್ಬರು ಕೇಳಿದರು ಗಿಡಗಳನ್ನು ಹೇಗೆ ಕಾಪಾಡ್ಕೊಳ್ಳೋದು ಅಂತ. ನಾನು ಹೇಳ್ತಾ ಹೋಗ್ತೀನಿ, ಕೇಳ್ತಾ ಹೋಗಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಜಯ. ಇನ್ನು ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿದ್ರೆ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕುವ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಎಲ್ಲ ವಿಡಿಯೋಸನ್ನು ನೋಡ್ಬೋದು. ಹಾಗೆ ಒಂದು ಲೈಕ್ ಮಾಡಿಬಿಡಿ ಫ್ರೆಂಡ್ಸ್. ನಿಮ್ಮ ಲೈಕ್ ನನಗೆ ತುಂಬ ಪ್ರೋತ್ಸಾಹವನ್ನು ಕೊಡುತ್ತೆ, ಮತ್ತಷ್ಟು ಜನರಿಗೆ ಈ ವಿಡಿಯೋ ಯೂಸ್ ಆಗುತ್ತೆ. ಹಾಗೆ ನೋಡೋಣ ಬನ್ನಿ. ಕೆಲವೊಂದು ಗಿಡಗಳು ನಾವು ಏನೇ ಮಾಡಿದರೂ ಅದನ್ನು ಉಳಿಸ್ಕೊಳ್ಳೋಕ್ಕಾಗಲ್ಲ. ಕೆಲವೊಂದು ಗಿಡಗಳು ಬದುಕಿರುತ್ತೆ, ಆದರೆ ಹೂ ಬಿಡಲ್ಲ. ಇನ್ನು ಕೆಲವು ಗಿಡಗಳು ತುಂಬ ಚೆನ್ನಾಗಿ ಹೂ ಬಿಡುತ್ತೆ. ನೋಡಿ, ಇವೆಲ್ಲ ಬೇಸಿಗೆಯಲ್ಲಿ ಚೆನ್ನಾಗಿ ಹೂ ಬಿಡುವಂಥ ಗಿಡಗಳು. ಹಾಗೆ ಈ ಇಂಡೋರ್ ಪ್ಲ್ಯಾಂಟ್ಗಳನ್ನು ನಾವು ನೆರಳಲ್ಲೇ ಇಟ್ಕೋಬೇಕಾಗತ್ತೆ. ಹಾಗಾಗಿ ಅದನ್ನು ಯಾವುದಾದ್ರೂ ಮರದ ಕೆಳಗಡೆ ಅಥವಾ ನಿಮಗೆ ನಿಮ್ಮ ಮನೆ ಹತ್ತಿರ ಎಲ್ಲಿ ನೆರಳು ಬರುತ್ತೋ ಅಲ್ಲಿ ಇಟ್ಕೊಳ್ಳೋದು ಒಳ್ಳೆಯದು. ಇಲ್ಲ ಅಂದರೆ ಅದಕ್ಕೆ ನೀವು ದಿನ 2 ಟೈಮ್ ನೀರನ್ನು ಹಾಕಬೇಕಾಗತ್ತೆ. ನೀರನ್ನು ಸ್ಪ್ರೇ ಮಾಡಬೇಕಾಗತ್ತೆ. ಅಂದರೆ ನೀವು ಮಣ್ಣಿಗೆ ನೀರು ಹಾಕೋ ಬದಲು ಮೇಲೆ ಗಿಡದ ಎಲೆಗಳ ಮೇಲೆಲ್ಲ ನೀರನ್ನು 2 ಅಥವಾ 3 ಟೈಮ್ ಸ್ಪ್ರೇ ಮಾಡಬೇಕು. ಆ ರೀತಿ ನೀರನ್ನು ಸ್ಪ್ರೇ ಮಾಡಿದಾಗ ಸ್ವಲ್ಪ ಸ್ಟ್ರೆಸ್ಸಿಂದ ಆ ಗಿಡ ರಿಕವರಿ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ಈ ಟೈಮಲ್ಲಿ ಯಾವುದೇ ಕೆಮಿಕಲ್ನ ಗೊಬ್ಬರಗಳನ್ನು ಯೂಸ್ ಮಾಡೋಕ್ಕೆ ಹೋಗಬೇಡಿ, ಮತ್ತು ಕೆಮಿಕಲ್ ಸ್ಪ್ರೇಗಳನ್ನು ಕೂಡ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಮೊದಲೇ ಬಿಸಿಲಿಂದ ಆ ಗಿಡ ಸ್ಟ್ರೆಸ್ಸಲ್ಲಿ ಇರುತ್ತೆ. ಹಾಗಾಗಿ ನಾವು ಕೆಮಿಕಲ್ ಗೊಬ್ಬರ ಅಥವಾ ಕೆಮಿಕಲ್ ಸ್ಪ್ರೇಗಳನ್ನು ಮಾಡೋದ್ರಿಂದ ಗಿಡ ಎಲೆಗಳು ಕರ್ಲಿಯಾಗಿ ಸುಟ್ಟೋಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಯಾವುದೇ ಕೆಮಿಕಲ್ನು ಕೂಡ ನೀವು ಈ ಟೈಮಲ್ಲಿ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಹಾಗೆ ನಾವು ಈ ಕಟಿಂಗ್ಗಳನ್ನು ಹಾಕೋದಾದರೆ ಈ ಬೇಸಿಗೆ ಅಂದರೆ ಈ ಮೇ ತಿಂಗಳಲ್ಲಿ ನೀವು ಕಟಿಂಗ್ ಹಾಕದೇ ಇರೋದೇ ಒಳ್ಳೆಯದು. ಜೂನ್ ಫಸ್ಟ್ ವಾರದಲ್ಲಿ 1-2 ಮಳೆ ಬರುತ್ತಲ್ಲ, ಆ ಟೈಮಲ್ಲಿ ಕಟಿಂಗ್ಗಳನ್ನು ನೀವು ಹಾಕಿ. ಇಲ್ಲ ಅಂದರೆ ಕೆಲವೊಂದು ಕಟಿಂಗ್ ಈಗಲೂ ಕೂಡ ಬದುಕತ್ತೆ. ಅದನ್ನು ನೀರಲ್ಲಿಟ್ಟು ನಾವು ಬೆಳೆಸೋದಾದರೆ ಆ ಕಟಿಂಗು ಬೇರುಗಳು ಬರುತ್ತೆ. ಅಂದರೆ ಎಲ್ಲವೂ ಅಲ್ಲ, ಕೆಲವೊಂದು ಈ ದಾಸವಾಳ ಮತ್ತು ಕೆಲವು ಈ ಸಾಫ್ಟ್ ಕಟಿಂಗ್ ಎಲ್ಲ ಇರುತ್ತಲ್ಲ, ನೋಡ್ಬೋದು. ಇದನ್ನು ನಾನು ನೀರಲ್ಲಿ ಹಾಕಿ ಬೆಳೆಸಿದ್ದೀನಿ. 1 ತಿಂಗಳಾಯಿತು. ಇದು ಬೇರುಗಳು ಬಂದಿದೆ. ಈ ರೀತಿ ಪ್ಲ್ಯಾಂಟ್ಗಳು ಸಾಫ್ಟ್ ಕಟಿಂಗ್ ಅಲ್ಲ, ಈ ನೀರಲ್ಲಿ ಹಾಕಿಟ್ಟಾಗ ಬೇಗ ಬೇರು ಬರುತ್ತೆ, ಚೆನ್ನಾಗಿ ಬೇರು ಬರುತ್ತೆ. ನೋಡ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ಬೇರು ಬಂದಿದೆ ಅಂತ. ಕೆಲವೊಂದು ಜೇಡ್ ಪ್ಲ್ಯಾಂಟು ಮತ್ತು ನೋಡಿ ಇದು ಎಲ್ಲ, ಮತ್ತು ಈ ಮನಿ ಪ್ಲ್ಯಾಂಟು ಈ ರೀತಿ ನೋಡಿ, ಇದು ಕಲರ್ಸ್ ಅಂದರೆ ಕೋಲಿಯಾಸ್ ಪ್ಲ್ಯಾಂಟು ಎಲ್ಲ ನೀರಲ್ಲಿ ಹಾಕಿಟ್ರೆ ಬೇರು ಬರುತ್ತೆ. ಆದರೆ ನೀವು ಅದನ್ನು ನೆರಳಲ್ಲೇ ಇಡಬೇಕು. ಸ್ವಲ್ಪನೂ ಬಿಸಿಲು ತಾಗದೇ ಇರುವಂತೆ ಬ್ರೈಟ್ ಬೆಳಕು ಬರುವ ಜಾಗದಲ್ಲಿ ಇಟ್ಟರೆ ಅದು ಬೇರು ಬರುತ್ತೆ. ಹಾಗೆ ನೋಡಿ, ಕೆಲವೊಂದು ಗಡ್ಡೆಗಳನ್ನು, ಡೇರೆಗಡ್ಡೆ ಆಗಿರ್ಬೋದು, ಇವೆಲ್ಲ ನಾವು ಅದನ್ನು ಪ್ರೊಟೆಕ್ಟ್ ಮಾಡ್ಕೊಂಡಿದ್ರೆ ಈ ಟೈಮಲ್ಲಿ ನಾವು ಹಾಕೋಕ್ಕೆ ಹೋಗಬೇಡಿ. ಜೂನ್ ಟೈಮಲ್ಲಿ ಅದನ್ನು ಹಾಕ್ಕೊಳ್ಳಿ. ಇದು ಈಗಲೇ ಹೂ ಬಿಟ್ಟಿರುವಂಥ ಗಿಡ, ಅಂದರೆ ಒಂದೊಂದು ಸಾರಿ ಹೂ ಬಿಡತ್ತೆ ಈ ಟೈಮಲ್ಲೂ ಕೂಡ. ಈಗ ತುಂಬ ಬಿಸಿಲಿದೆ. ಹಾಗಾಗಿ ನಾವು ಈ ಗುಲಾಬಿ ಗಿಡಗಳನ್ನಾಗಲಿ ಯಾವುದೇ ಗಿಡಗಳನ್ನಾಗಲಿ ಕಟಿಂಗ್ ಮಾಡೋಕ್ಕೂ ಹೋಗಬೇಡಿ. ತುಂಬ ಸ್ಟ್ರೆಸ್ ಆಗಿಬಿಡತ್ತೆ ಆ ಗಿಡಗಳಿಗೆ. ಮತ್ತು ನೀವು ಯಾವುದಾದ್ರೂ ಕಸಿಗಳನ್ನು ಕಟ್ಟೋದಾದರೆ ಈ ಟೈಮಲ್ಲಿ ಒಳ್ಳೆ ಟೈಮು. ಈ ಟೈಮಲ್ಲಿ ಕಸಿ ಕಟ್ಟೋದ್ರಿಂದ ಚೆನ್ನಾಗಿ ಅದು ಬೇರು ಬರುತ್ತೆ. ಹಾಗಾಗಿ ಕಸಿಗಳನ್ನು ಈ ಟೈಮಲ್ಲೇ ಕಟ್ಟಿಕೊಳ್ಳಿ. ಹಾಗೆ ನೋಡಿ, ಇಲ್ಲಿ ನಾವು ಯಾವುದಾದ್ರೂ ಕಟಿಂಗನ್ನು ಬೆಳೆಸಬೇಕು ಅಂದರೆ ಈ ಟೈಮಲ್ಲಿ ಈ ರೀತಿ ದಾಸವಾಳ ಆಗಿರ್ಬೋದು, ಗುಲಾಬಿ ಆಗಿರ್ಬೋದು, ಮತ್ತು ಯಾವುದೇ ಹಾರ್ಡ್ ಕಟಿಂಗ್ಗಳನ್ನು ನೀವು ಕಟಿಂಗ್ ಹಾಕೋದಾದರೆ ಈ ರೀತಿಯಲ್ಲಿ ಹಾಕಿ. ನಾನಿಲ್ಲಿ ಬೋಗನ್ವಿಲಿಯಾ ಕಟಿಂಗನ್ನು ಹಾಕ್ಕೊಂಡಿದ್ದೀನಿ, ಈ ರೀತಿಯಲ್ಲಿ ಹಾಕಿದ್ದೀನಿ. ಅದು 45 ದಿವಸ ಅಥವಾ 1 ತಿಂಗಳ ನಂತರ ಅದನ್ನು ತೆಗಿಬೇಕು. ಹಾಗೆ ನೋಡಿ, ಈ ರೀತಿ ಯಾವುದಾದ್ರೂ ಕಟಿಂಗನ್ನು ಹಾಕೋದ್ರೆ ಸ್ವಲ್ಪ ತುಂಬಾ ನೆರಳು ಬರೋವಂಥ ಜಾಗದಲ್ಲಿ ನಾವು ಆ ಕಟಿಂಗನ್ನು ಇಡಬೇಕು. ಅದಿಲ್ಲ ಅಂದರೆ ಬೇರು ಬರಲ್ಲ. ಮತ್ತು ಆ ಕಟಿಂಗಿಗೆ ನೀರು ಕೆಳಗಡೆ ಹಾಕೋಕ್ಕಿಂತ ಹೆಚ್ಚಾಗಿ ಮೇಲುಗಡೆ ಆ ಎಲೆಗಳಿಗೆ, ಕಾಂಡಗಳಿಗೆ ನೀರನ್ನು ಸ್ಪ್ರೇ ಮಾಡ್ತಾ ಇರಬೇಕು. ಇಲ್ಲ ಅಂದರೆ ಆ ಕೊಟ್ಟೆ ಕಟ್ಟಿ ಇಡೋದು ಅದು ಬೆಸ್ಟ್ ಟೈಮು. ನಾವು ನೀರು ಹಾಕೋ ಅವಶ್ಯಕತೆಯೇ ಇರಲ್ಲ. ಆ ಶಾಖದಿಂದ ಅದು ನೀರು ಕೆಳಗಡೆ ಬೀಳುತ್ತೆ, ಆಗ ಆ ಕಟಿಂಗ್ ಬೇರು ಬರುತ್ತೆ. ಹಾಗೆ ನೋಡಿ, ಕೆಲವೊಂದು ಗಿಡಗಳನ್ನು ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ಅಂದರೆ ನಾವು ನೀರನ್ನು ಜಾಸ್ತಿ ಹಾಕಿಬಿಡ್ತೀವಿ.
ಅಂದರೆ ಕೆಳಗಡೆ ಮಣ್ಣಿಗೆ ನೀರನ್ನು ಜಾಸ್ತಿ ಹಾಕಿದಾಗ ಅಲ್ಲಿ ಫಂಗಸ್ ಆಗೋ ಸಾಧ್ಯತೆ ಇರುತ್ತೆ. ಈ ಬಿಸಿಲಿನ ಶಾಖಕ್ಕೆ ನೀರು ಜಾಸ್ತಿ ಬೇಕಾಗತ್ತೆ ಅಂತ ನಾವೇನು ಮಾಡ್ತೀವಿ, ಕೆಳಗಡೆ ನೀರನ್ನು ಜಾಸ್ತಿ ಹಾಕ್ತೀವಿ. ಅದರ ಬದಲು ನೀರನ್ನು 3 ಹೊತ್ತು ಸ್ಪ್ರೇ ಮಾಡಿ ಕೆಳಗಡೆ ನೀರನ್ನು 1 ಹೊತ್ತು ಹಾಕಿದರೆ ಸಾಕಾಗತ್ತೆ. ಪದೇ ಪದೇ ಹಾಕೋದ್ರಿಂದ ಅಲ್ಲಿ ಗಿಡಕ್ಕೆ ಫಂಗಸ್ ಆಗಿ ಸಾಯೋ ಸಾಧ್ಯತೆ ಇರುತ್ತೆ. ಮತ್ತೆ ನೋಡಿ, ನಾವು ಯಾವುದೇ ಗಿಡಕ್ಕಾದರೂ ಈ ರೀತಿ ಶೇಡ್ ನೆಟ್ಟನ್ನು ಕಟ್ಟೋದ್ರಿಂದ, ಅಂದರೆ ಮೇಲಿನ ಬಿಸಿಲನ್ನು ಪ್ರೊಟೆಕ್ಟ್ ಮಾಡೋಕ್ಕೆ ಈ ರೀತಿ ಶೇಡ್ ನೆಟ್ಟು ಏನಾದರೂ ಕಟ್ಟೋದ್ರಿಂದ ಕೆಳಗಡೆ ನೇರವಾಗಿ ಬಿಸಿಲು ಬರೋದು ಕಡಿಮೆ ಆಗುತ್ತೆ. ಆ ಗಿಡ ಸಾಯೋದನ್ನು ತಪ್ಪಿಸ್ಬೋದು. ಮೊನ್ನೆ ಒಬ್ಬರು ಕೇಳಿದ್ರು, ನೀರ್ಸೋಣೆ ಗಿಡ ಅಂದರೆ ಅದು ಗಡ್ಡೆಗಳು ಸಾಯ್ತಾ ಇದೆ, ಏನು ಮಾಡಬೇಕು ಅಂತ. ಕೆಲವು ಹಳೆ ಗಿಡಗಳನ್ನು ನಾವು ಹೇಗೆ ಮಾಡಿದರೂ ಪ್ರೊಟೆಕ್ಟ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಆದರೆ ನಾನು ಪ್ರತಿ ವರ್ಷ ಇದೇ ರೀತಿ ಶೇಡ್ ನೆಟ್ಟನ್ನು ಕಟ್ಟಿಸ್ತೀನಿ. ಆಗ ಸ್ವಲ್ಪ ಹೊಸ ಗಿಡಗಳನ್ನು ನಾವು ಪ್ರೊಟೆಕ್ಟ್ ಮಾಡ್ಕೋಬೋದು. ಅಂದರೆ ಸ್ವಲ್ಪನೂ ಬಿಸಿಲು ತಾಗದೇ ಇರೋ ಹಾಗೆ ನಾವು ಅದನ್ನು ಇಟ್ಟುಕೊಂಡ್ರೆ ಒಂದಷ್ಟು ಗಿಡಗಳು ಬಚಾವು ಮಾಡ್ಕೋಬೋದು. ಬಿಸಿಲು ತಾಗದೇ ಇರೋ ಹಾಗೆ ನಾವು ಅದನ್ನು ಇಟ್ಕೋಬೇಕು. ಮತ್ತು ನೋಡಿ, ಈ ರೀತಿ ಕೋಲಿಯಾಸ್ ಗಿಡಗಳನ್ನು ನಾವು ಮತ್ತೆ ಬೆಳೆಸೋದ್ರಿಂದ ಈ ಬೇಸಿಗೆಗೂ ಕೂಡ ಅದಕ್ಕೆ ಏನೂ ಆಗಲ್ಲ. ಒಂದಷ್ಟು ಬಾಡ್ದಾಗಿರುತ್ತೆ, ಆದರೆ ಸಾಯಲ್ಲ. ಆ ರೀತಿ ಇರುತ್ತೆ. ಗಾರ್ಡನಲ್ಲಿ ಚೆನ್ನಾಗಿರುತ್ತೆ ಈ ಗಿಡಗಳೆಲ್ಲ. ಮತ್ತು ನಾವು ಈ ರೀತಿ ನೀರನ್ನು ಯಾವಾಗಲೂ ಸ್ಪ್ರೇ ಮಾಡ್ತಾ ಇದ್ದರೆ ಗಿಡಗಳು ಚೆನ್ನಾಗಿರುತ್ತೆ. ಇನ್ನೊಂದು 15-20 ದಿವಸ ನಾವು ಎಲ್ಲ ಗಿಡಗಳನ್ನು ಕಾಪಾಡಿಕೊಂಡ್ರೆ ಆಮೇಲೆ ಮಳೆ ಸ್ಟಾರ್ಟ್ ಆದಮೇಲೆ ಅದನ್ನು ಚೆನ್ನಾಗಿ ರಿಕವರಿ ಮಾಡ್ಕೋಬೋದು. ಅದು ಬದುಕಿರುವಂತೆ ನೋಡ್ಕೊಳ್ಳೋದು ತುಂಬ ಒಳ್ಳೆಯದು ಈ ಟೈಮಲ್ಲಿ. ಹಾಗಾಗಿ ನಮ್ಮ ಗಿಡಗಳಿಗೆ ನೀರನ್ನು 3 ಹೊತ್ತು ಸ್ಪ್ರೇ ಮಾಡ್ತಾಯಿರಿ. ಯಾವುದೇ ಸ್ಟ್ರೆಸ್ ಆಗದಂತೆ ನೋಡಿಕೊಳ್ಳಿ. ಶೇಡ್ ನೆಟ್ ಅಥವಾ ಏನಾದರೂ ನೆರಳನ್ನು ಮಾಡಿಕೊಳ್ಳಿ. ಮತ್ತು ಗಿಡಗಳಿಗೆ ಕೆಮಿಕಲ್ನ ಯೂಸ್ ಮಾಡಬೇಡಿ. ಯಾವುದಾದ್ರೂ ಕಟಿಂಗನ್ನು ಹಾಕೋದಾದರೆ ಕೊಟ್ಟೆ ಕಟ್ಟಿಟ್ಟು ಅಥವಾ ನೀರೊಳಗಡೆ ಕಟಿಂಗನ್ನು ಹಾಕಿ. ಇವೆಲ್ಲವನ್ನು ಮಾಡೋದ್ರಿಂದ ನಮ್ಮ ಗಿಡವನ್ನು ಒಂದಷ್ಟು ಪ್ರೊಟೆಕ್ಟ್ ಮಾಡ್ಕೋಬೋದು. ಆದಷ್ಟು ಎಲ್ಲ ಗಿಡಗಳಿಗೂ ನೇರವಾಗಿ ಬಿಸಿಲು ಬರೋದನ್ನು ತಪ್ಪಿಸಿದರೆ ಒಂದಷ್ಟು ಗಿಡಗಳನ್ನು ನಾವು ಉಳಿಸ್ಕೋಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಒಂದು ಚಿಕ್ಕ ವಿಡಿಯೋ ಆಗಿತ್ತು ಇದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಇನ್ನೇನಾದರೂ ಮರೆತರೆ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಥ್ಯಾಂಕ್ ಯು.